ಹರಿ ಓಂ ಶುಭೋದಯ ಸುಪ್ರಭಾತ ಎಲ್ಲರಿಗೂ. ಇದು ಶುಕ್ರವಾರ ಅಂದರೆ ಫ್ರೈಡೇ, ಸೊ ಇಟ್ಸ್ ಟೈಮ್ ಟು ಹ್ಯಾವ್ ಫನ್ ಆ್ಯಂಡ್ ಮೇಕ್ ಇಟ್ ಎ ಫನ್ ಫ್ರೈಡೇ. ಹೆಲೋ, ನಿಮ್ಮನೆ ಯಾಕೆ ಹಂಗೆ ಸಪ್ಪಗೆ ಮುಖ ಇಟ್ಕೊಂಡು ಕೂತಿದ್ದೀರಾ? ಕೆಲಸ ಆಗಿಲ್ಲ ಅಂತ ಬೇಜಾರ? ಆಗ್ತಾ ಇಲ್ಲ, ವರ್ಕೌಟ್ ಆಗ್ತಿಲ್ಲ ಅಂತ ವಾರ ಇಡೀ ಕೆಲಸ ಮಾಡಿದ್ರು ಎಷ್ಟು ಸಲ ಅಂತ ಟ್ರೈ ಮಾಡಿದ್ದೀರಾ ಒಂದೇ ವಾರದಲ್ಲಿ? ಇಟ್ಸ್ ಆಫ್ಟರ್ ಆಲ್ 1 ವೀಕ್. ಇಷ್ಟಕ್ಕೆ ನೀವು ಬೇಜಾರಾದರೆ ಇನ್ನೂ ನಿಮ್ಮ ಲೈಫ್ ಲಾಂಗ್ ಮಾಡ್ತಾನೇ ಇರಬೇಕಾಗತ್ತೆ. ಟ್ರೈ ಅಂಟಿಲ್ ಯು ಸಕ್ಸೀಡ್. ಮಾಡ್ತಾ ಇರಿ. ಫಲ ಸಿಗುತ್ತೋ ಇಲ್ಲೋ ನೀವು ಅಂದ್ಕೊಂಡಿದ್ದು ಗೊತ್ತಿಲ್ಲ, ಅದು ಬಗ್ಗೆ ಯೋಚನೆನೂ ಮಾಡಬಾರ್ದು. ಭಗವದ್ಗೀತೆ ಶ್ಲೋಕ ಹೇಳ್ದಂಗೆ ಕರ್ಮನ್ನೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂದಂಗೆ ನಿಮ್ಮ ಕರ್ಮ, ನಿಮ್ಮ ಕಾರ್ಯ ನೀವು ಮಾಡೋದನ್ನು ಮಾಡ್ತಾ ಹೋಗಿ. ಏನಾಗುತ್ತೆ ಬಿಡೋದು, ಕೇರ್ ಮಾಡಲೇಬಾರ್ದು. ನಿಮ್ಮ ಕೊನೆ ಉಸಿರೋರ್ಗೂ ನೀವು ಮಾಡ್ತಾ ಇರಬೇಕು, ಪ್ರಯತ್ನ ಮಾಡ್ತಾ ಇರಬೇಕು. ಅದು 10,000 ಆಗಲಿ, 10 ಲಕ್ಷ ಸಲ ಆಗಲಿ, 10 ಕೋಟಿ ಸಲ ಆಗಲಿ, ಪ್ರತಿದಿನ ಪ್ರತಿನಿತ್ಯ ಪ್ರಯತ್ನ ಮಾಡ್ತಾನೇ ಇರ್ರಿ. ಏನು ಸಿಗುತ್ತೆ, ಫಲ ಸಿಕ್ಕಿಲ್ಲ ಅಂತಂದರೆ ಏನು ಮಾಡೋದು ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಫಲದ ಬಗ್ಗೆ ಯೋಚನೆ ಮಾಡಬೇಡಿ. ಆದರೆ ಅದು ಆ ಪ್ರಾಸೆಸ್, ಆ ಜರ್ನಿ ಏನಿದೆ, ಆ ಪಯಣದಲ್ಲಿ ನೀವು ಎಷ್ಟು ಸಾವಿರ ಸಲ ನೀವು ಪ್ರಯತ್ನ ಮಾಡಿದ್ದೀರಾ, ಅದರಲ್ಲಿ ನಿಮ್ಮ ಪ್ರಗತಿ ಇದೆ. ನೀವು ಕೊನೆಗೆ ಅದು ಆ ರಿಸಲ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದು ಸಿಗಲಿಲ್ಲ ಅಂದರೂ ಕೂಡ ನೀವು ನಿಜವಾಗ್ಲೂ ಸಕ್ಸಸ್ಫುಲ್ ಆಗಿದ್ದೀರಾ ಅಂತಲೇ. ಅದು ಸಿಕ್ಕಿದ್ರೇ ಸಕ್ಸಸ್ಫುಲ್ ಅಂತ ಅಲ್ಲ. ಬಿಕಾಸ್ ನೀವು ಆ ಕೊನೆ ಕ್ಷಣದವರೆಗೂ ಟಿಲ್ ದ ಲಾಸ್ಟ್ ನೀವು ಗಿವ್ ಅಪ್ ಮಾಡಿಲ್ಲ, ಕ್ವಿಟ್ ಮಾಡಿಲ್ಲ. ಸೊ ಯು ಆರ್ ನಾಟ್ ಅ ಫೇಲ್ಯೂರ್. ಸೊ ನಿಮ್ಮ ಇಡೀ ಜರ್ನಿಯಲ್ಲಿ ನೀವು ಎಷ್ಟೊಂದು ಕಲ್ತಿದ್ದೀರಾ. ಸೊ ಯಾವ್ಯಾವ ರೀತಿಯಲ್ಲಿ ಏನೇನು ಮಾಡಿದ್ರೆ ಏನಾಗಲ್ಲ, ಡೂಸ್ ಆ್ಯಂಡ್ ಡೋನ್ಸ್ ಆ್ಯಂಡ್ ಅದಕ್ಕೆ ಕಾರಣಗಳು ಏನು ಅನ್ನೋದನ್ನು ನೀವು ಕಲ್ತ್ಕೊಂಡಿದ್ದೀರಾ. ಅದರಿಂದ ಅಷ್ಟೊಂದು ಅನುಭವಗಳು ಪಡೆದಿದ್ದೀರಾ. ಅದರಿಂದ ನಿಮ್ಮ ಆಲೋಚನೆ ಶಕ್ತಿಯಲ್ಲಿ ಪ್ರಭಾವ ಬೀಳಿದೆ. ನೀವು ಆಲೋಚನೆ ಮಾಡೋ ರೀತಿ ಹಾಗೂ ನಿಮ್ಮ ಥಿಂಕಿಂಗ್ ಸ್ಪೆಕ್ಟ್ರಮ್ ಏನಿದೆ ಅದು ಬ್ರಾಡನ್ ಆಗಿದೆ. ಇನ್ನೂ ಹೆಚ್ಚೆಚ್ಚು, ಇನ್ನೂ ವಿಧವಾಗಿ, ಇನ್ನಷ್ಟು ಹಲವಾರು ರೀತಿಯಲ್ಲಿ. ಸೊ ನಿಮಗೆ ಒಂದು ಥರ ಯೋಚನೆ ಬದಲು 1000 ಥರ ಪರ್ಸ್ಪೆಕ್ಟಿವ್ಸ್ನ ಯೋಚನೆ ಮಾಡೋ ಹಂಗಾಗತ್ತೆ. ಸೊ ಆ ಪ್ರಾಸೆಸ್ಸಲ್ಲಿ ನೀವು ನಿಮ್ಮಲ್ಲಿ ನೀವು ಎಷ್ಟೊಂದು ಬದಲಾವಣೆ ಕಾಣ್ಕೋತೀರ, ನೀವು ಮಾಡೋ ರೀತಿಯಲ್ಲಿ, ನೀವು ಯೋಚನೆ ಮಾಡೋ ರೀತಿಯಲ್ಲಿ. ಸೊ ಅದು ಪ್ರಗತಿಯಲ್ಲಿ ಇನ್ನೇನಂತಾರೆ, ಅದಕ್ಕೆ ಯು ಹ್ಯಾವ್ ಟು ಅಪ್ರಿಷಿಯೇಟ್ ಯೋರ್ ಸೆಲ್ಫ್, ಬಿ ಪ್ರೌಡ್. ಇಷ್ಟವರೆಗೂ ನೀವು ಇಷ್ಟೊಂದೆಲ್ಲ ಮಾಡ್ಕೊಂಬಂದಿದ್ದೀರ. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಕಂಗ್ರ್ಯಾಟ್ಸ್ ಆ್ಯಂಡ್ ಇಟ್ಸ್ ಗುಡ್ ವರ್ಕ್. ಸೊ ಹೀಗೆ ಕಂಟಿನ್ಯೂ ಮಾಡಿ.